ನಮಸ್ಕಾರ ವೀಕ್ಷಕರೇ. ಬಿಎಂ ಮಂಜುನಾಥ್ ಬಿದಲೋಟಿ ಸಾರಥ್ಯದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಸಾರವಾಗುತ್ತಿರುವ ಜನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಪೋರ್ಟ್ ನಿಮ್ಮದು, ಜಾಲ ನಮ್ಮದು. ಮಧುಗಿರಿ ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೊಡ್ಲಾಪುರ ಗ್ರಾಮದಲ್ಲಿ ಸರಸ್ವತಮ್ಮ ಕೋಂ ಹನುಮಂತರಾಯಪ್ಪ ಎಂಬುವವರ ದಿನಸಿ ಅಂಗಡಿಯಲ್ಲಿ ಅಕ್ರಮವಾಗಿ ಬೆಳ್ಳಂಬೆಳಗ್ಗೆ ಮದ್ಯ ಮಾರಾಟ ಮಾಡುತ್ತಿದ್ದು, ಜನಧ್ವನಿ ಕನ್ನಡ ನ್ಯೂಸ್ನ ಸಂಪಾದಕರು ಮತ್ತು ಮ್ಯಾನೇಜರ್ ಕಾರ್ತಿಕ್ ರವರು ಕೊಟ್ಟ ಮಾಹಿತಿ ಮೇರೆಗೆ ಕೊಡಗೇನಹಳ್ಳಿ ಪೊಲೀಸ್ ಟೀಮ್ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದಾಗ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಹೌದು, ಪುರವರ ಹೋಬಳಿ ಕೊಡ್ಲಾಪುರ ಗ್ರಾಮದಲ್ಲಿ ಎಣ್ಣೆ ದಂಧೆ ಹೆಚ್ಚಾಗಿದ್ದು, ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಸರಸ್ವತಮ್ಮನೇ ಸ್ವತಃ ಒಪ್ಪಿಕೊಂಡಿದ್ದು, ಅಕ್ಕಪಕ್ಕದವರು ಮಾರುತ್ತಾರೆ ಎಂದು ಬಾಯ್ಬಿಟ್ಟಿದ್ದಾರೆ. ಅಕ್ಕಿ, ಬೇಳೆ, ಟೀ, ಕಾಫಿ ಪುಡಿ ಸಿಗುವ ದಿನಸಿ ಅಂಗಡಿಯಲ್ಲಿ ಬೆಳ್ಳಂಬೆಳಗ್ಗೆ ಮದ್ಯ ಮಾರಾಟ ಮಾಡುತ್ತಿರುವುದು ಅಪರಾಧವಾಗಿದ್ದು, ಅರಿವಿಲ್ಲದ ಹಳ್ಳಿಗಳಲ್ಲಿ ಸಿಕ್ಕ ಹಾಗೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಇದನ್ನು ನಿಲ್ಲಿಸಿದರೆ ಹೆಣ್ಣು ಮಕ್ಕಳ ಬಾಳು ಹಸನಾಗುತ್ತದೆ ಎಂದು ಜನಧ್ವನಿ ಪತ್ರಿಕಾ ಬಳಗ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹೌದು, ನಶೆ ಮುಕ್ತ ಭಾರತ ಮಾಡುವುದಾಗಿ ಕೇಂದ್ರ ಸರ್ಕಾರ ಶಪಥ ಮಾಡಿರುವಾಗ ಮಧುಗಿರಿ ತಾಲೂಕು ಕೊಡ್ಲಾಪುರ ಗ್ರಾಮದಲ್ಲಿ ಸರಸ್ವತಮ್ಮ ಕೋಂ ಹನುಮಂತರಾಯಪ್ಪ ಎಂಬುವವರು ಬೆಳ್ಳಂಬೆಳಗ್ಗೆ ಮದ್ಯ ಮಾರಾಟ ಮಾಡುತ್ತಿರುವುದನ್ನು ಗಮನಿಸಿದ ಜನಧ್ವನಿ ಕನ್ನಡ ನ್ಯೂಸ್ನ ಬಳಗ ಗಮನಿಸಿ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿರುತ್ತಾರೆ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಸಿಬ್ಬಂದಿಗಳು ಅಬಕಾರಿ ಕಾಯ್ದೆ 139ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಜನಧ್ವನಿ ಕನ್ನಡ ನ್ಯೂಸ್ ಟೀಮ್ ಕೊಡಗೇನಹಳ್ಳಿ ಪೊಲೀಸ್ ಸಿಬ್ಬಂದಿಗೆ ಅಭಿನಂದನೆ ಕೋರಿದ್ದಾರೆ. ಮುಂದಾದರೂ ಸರಸ್ವತಮ್ಮ ಕೋಂ ಹನುಮಂತರಾಯಪ್ಪನವರು ಅಕ್ರಮ ಮದ್ಯ ಮಾರಾಟ ಮಾಡುವುದನ್ನು ನಿಲ್ಲಿಸುತ್ತಾರಾ? ಕಾದು ನೋಡಬೇಕಾಗಿದೆ.